ಆಪರೇಷನ್ ಮಾಡಿ ಕಾಲಿಗೆ ಕೊಟ್ಟಿದ್ದು ಮ್ಯಾಲ್ ಕೂಡ ಪರಂಗಿಲ್ಲ. ಸರಿ ಕಡೆ ಏನ್ ವಿಚಾರ ಮಾಡಕ್ ಹೋಗ್ಬೇಡ. ಎಲ್ಲಿ ಇಲ್ಲಿ ಅಡವಿ ಸಂಗಪುರ ಇಲ್ಲಿ ವಾಟರ್ ಟ್ಯಾಂಕ್ ಬಲ್ಲಿ ಕುಂಬಾರೋನಿ ಇಲ್ಲ 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 ಆರಾಮ್ ಅದಿಲ್ಲ. ನೀವು ದೊಡ್ಡವ್ರಿ, ಮೊನ್ನೆ ನಮ್ಮ ಆಯೋರಿತ್ತು 95 ವರ್ಷ. 95 ವರ್ಷ ನಮ್ಮ ಆಯೋರಿಗೆ. ಒಂದ್ ತಿಂಗಳಾಯ್ತು ಹೋಗಿ ಮ್ಯಾಗ. ಮ್ಯಾಗ ಹೋದ್ರ 95 ವರ್ಷ. ಅವ್ರ ಅವ್ರಿಗೆ ಇಲ್ಲ, ಅವ್ರ ಅವ್ರಿಗೆ 115 ವರ್ಷ ಆಗಿತ್ತು. ಅವ್ರ ಅವ್ರಿಗೆ ಅವರು ಹೋದ್ರಿ 115 ರೀ. ಕುಮಾರ ಯಾವ ಹತ್ತಿನಿ ರೀ. ಹಂಗಿದು ಮಾಡಕ್ ಹೋಗ್ಬೇಡ. ಇಲ್ಲ ಸಿರ್ಗುಪ್ತರಿಂದ ಅಲ್ಲೇ ಹಸಿರು ತಾಲೂಕು. ಬಿಜಾಪುರ ಜಮಖಂಡಿ ಅಲ್ಲಿ ಎಲ್ಲಿ ಇರ್ತೀರಿ? ಜಮಖಂಡಿಯಾಗ ಇವರಿಗೆ ಆಮೇಲೆ ನಿಮ್ಮ ಆಶೀರ್ವಾದ ಇರಲಿ, ಆಶೀರ್ವಾದ ಮಾಡ್ರಿ. ಏ ಇಲ್ಲ ಇಲ್ಲ, ನೀವು ದೊಡ್ಡವರಾಗಿರಿ, ನೀವು ಅರ ತಕ ಚೆನ್ನಾಗಿರಿ. ನಮ್ಮ ಆಶೀರ್ವಾದ ಮಾಡ್ರಿ ಸಾಕು. ಅದ ದೊಡ್ಡ ಒಂದಿದೆ ನಿಮ್ದು. ನಮಸ್ಕಾರ ಮುತ್ತಾರ. ಯಾವ್ರಿ ಮುತ್ತಾರ? ಜಾಲ್ವಾದ ಕೊಂತಂಗೋಬ್ಳಿ ಜಾಲ್ವಾದ ಇಲ್ಲ ಈ ಜಾಲ್ವಾದ. ಆರಾಮದ್ರಿ? ಏನ್ ನಿಮ್ಮ ಸರ? ಬಸಪ್ಪ. ಆರಾಮದಿಲ್ಲ? ನಿಮ್ ಕಡೆ ಬೆಳಗಾವ್. ಆರಾಮದ್ರಿ? ಏನಾಗಿದ್ರಿ ಕಾಲಿಗೆ? ಕಾಲ್ ಹಿಡ್ದಾವ ನೋಡ್ರಿ. ಕಾಲ್ ಹಿಡ್ದಾವ್ರಿ? ವಯಸ್ಸಾಗಿನ ಕಾಲ್ ಹಿಡ್ತಾವ. ಈಗ ಮಾಡ್ತಿದ್ರೆ ಈ ದಾಸ ಕೂಡ ಕಷ್ಟ ಹಾಗೆ ಅವ್ರು ಮಾಡಾಕತ್ತಾರ. ಯಾರ ನಮ್ ಸರ್ ಎಲ್ಲ ಇವ್ರೆಲ್ಲ ಮಾಡಾಕತ್ತಾರ. ಇವ್ ಜಗದಾಳಿ ಮೇಡಮ್ ಅವರು ಆಶೀರ್ವಾದ ಇಷ್ಟು ದೊಡ್ಡ ಇದು ನಡ್ಸಾಕತ್ತಾರ ಅಂದ್ರ ಇವ್ರ ಅವರಿಗೆ 100 ವರ್ಷ ಯಾಕ 1000 ವರ್ಷ ಕೊಟ್ಟರು ಕಡಿಮೆ ಅದ. ನಡ್ರಿ ಕಾಕ. ನಮಸ್ಕಾರ ನಮಸ್ಕಾರ. ಎಲ್ಲರಿಗೂ ಒಳ್ಳೆ ಈ ನೆನಪಾದ ನಡೆಯೋದ್ರೆ ಜೀವನ ನಮಸ್ಕಾರ. ನಮ್ಮ ಹೆಸರು ಸಿದ್ದಪ್ಪ. ಯಾವ್ರಿ?
ಯರ್ನಾಳ್ ಬಾಳ್ಕೊಟ್ಟು ನೀವು ಬಾಳ್ಕೊಟ್ಟು ನಂದು हमारे मर्द बढ़िया अच्छा अच्छा मैं मकान दुआ करो इंशाल्लाह जरूर दुआ करेंगे आपके लिए मेरा देवर सो इतना लेकिन बिकार तुम भेजो आज के 2 बजे देखो बस ಎಲ್ಲ ಆಸ್ತಿನ ಗಾಂಧಿ चौक में ಅವ ಫೋಟೋ ನಾ ಆಸೆ ಮಾಡಿದ್ದು ಮುಂದ್ಗಡೆ ಕಡೆ ಅಪ್ಪ ಅವನು ಗಿಡಿ ಯಾವಾಗ ಮಾಡ ಪಡಿಸೋದು ಆಗ ಮಾಡ ಸಾಲ बंद लोग बैठो तो आराम नमस्कार ಮೈಗೂರಿ ನೌಕರಿ ಮಾಡೋಣ ಎಲ್ಲ ಮತ್ತು ಮಕ್ಕಳು ಮಾಡೋಣ ಮಕ್ಕಳು ಮಾಡಿ ಮಕ್ಕಳಾಗ್ಯಾವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇವತ್ತು ಮೇಡಮ್ ಅವ್ರ ಬರ್ತಡೇ ಇತ್ತು. ಆದ ಕಾರಣ ಇಲ್ಲಿ ಬಂದು ಎಲ್ಲರೂ ವೃದ್ಧಾಶ್ರಮಕ್ಕೆ ಬಂದು ಅವ್ರ ಜೋಡಿ ನಾವು ಹಂಚ್ಕೊಂಡು ಎಲ್ಲ ಏನೇನದ ಇಲ್ಲಿ ಹ್ಯಾಂಗ್ ಇರ್ತಾರೆ ಏನಿರ್ತಾರೆ ಇಷ್ಟು ಸುಂದರವಾದ ಒಂದು ಮಾಹೋಲ್ನಲ್ಲಿ ಒಂದು ಇದರಲ್ಲಿ ಇವತ್ತು ಬರ್ತಡೇ ಮಾಡ್ಕೊಳ್ತಾರೆ. ಅನ್ನಪೂರ್ಣ ಅವರ ಇವರ ಬರ್ತಡೇ ಇದೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಹೇಳ್ತೀನಿ. ಬರ್ರಿ ಹಾಂ ರೀ ಬೇಡ ಬದಲ ಹೆಸರುಗಳು ಇದು ಅಲ್ಲಿ ಕೊಟ್ಬಿಡೋಣ. ಸರ ನೀವೊಂದು ಬೈಟು ಅವ್ರಿಗೆ ಹಾಕಿ, ನೀವೊಂದು ಬೈಟು ಇವ್ರಿಗೆ ಹಾಕಿ. सर अल्ले ಕಡೆ ಕಡೆ ಅವೇ ಬದರ್ ಅವ್ರಿಗೆ ಇವತ್ತೊಂದು ದಿವಸ ಇವ್ರ ತಂದೆ ತಾಯಿನೂ ಅದಾರ. ಬಹಳ ಖುಷಿ ಆಗತ್ತಲ್ಲ, ಮಕ್ಕಳಿಗಿಂತ ಒಳ್ಳೆ ಇದು ಕೊಡಕತ್ತಾರ. ಈ ಕಡೆ ಒಳ್ಳೇದು.
ಸರ್ ಸರ್ ಇವತ್ತಿನ ದಿವಸ ಎಲ್ಲ ಇದಕ್ಕೆ ಉದ್ದೇಶವನ್ನು ಹೊಳೆಯುವುದು ಹೊಂಟಿದ್ದಾರೆ. ಜಗದಾಳಿ ಮೇಡಮ್ ಇವರಿಗೆ ಒಳ್ಳೆಯ ಒಂದು ಇದು ಕೊಟ್ಟಿದ್ದಾರೆ, ಒಂದು ಸ್ಥಾನ ಮಾನ. ಇಷ್ಟು ಮಂದಿ ಇಲ್ಲಿ ಎಷ್ಟು 35 ಮಂದಿ ಇದಾರಲ್ಲ, 33 ಮಂದಿ ಇದ್ದಾರೆ. ಅವ್ರಿಗೆಲ್ಲ ಇವರಾಗಲಿ ಇವ್ರ ಸ್ಟಾಫ್ ಆಗಲಿ ಒಳ್ಳೆಯ ಒಂದು ಇದು ಮಾಡ್ತಾ ಇದ್ದಾರೆ ಸರ್. ಇವ್ರಿಗೊಂದು ಬೈಕ್ ಆಗಲಿ ಚಪ್ಪಾಳೆ ಆಗಲಿ. ಇಲ್ಲಿ ಅವ್ರಿಗೆ ಓಕೆ. इधर कैमरे मम्मी क्या ಓಕೆ. ದೇವರು ಒಳ್ಳೆದು ಮಾಡಿ. ಫೌಂಡೇಶನ್ ಇಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಮಾಯಾವಿ ಫೌಂಡೇಶನ್ ಒಬ್ಬರ ಡೈರೆಕ್ಟರ್ ಆದ ಅನ್ನಪೂರ್ಣ ಅವರು ಇವತ್ತು ದಿವಸ ಅವರ ಜನ್ಮದಿನವನ್ನು ಕಾರ್ಯಕ್ರಮ ನಾವು ಇಲ್ಲಿ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿ ಎಲ್ಲರ ಜೋಡಿ ಮಾತುಕತೆ ಮೇನ ಕಾರಣ ಅಂದರೆ ನಮ್ಮ ಶಶಿಕಲಾ ಜಗದಾಳಿ ಅವರು, ಶಶಿಕಲಾ ಜಗದಾಳಿ ಅವರು ಅವರ ಮಗಳಾದ ಐಶ್ವರ್ಯ ಜಗದಾಳಿ ಹಾಗೂ ಅವರ ಗಂಡನಾದ ಬಾಬುರಾವ್ ಜಗದಾಳಿ ಅವರು, ಈ ಬಾಳು ಜಗದಾಳಿ ಅವರು ಈ ವೃದ್ಧಾಶ್ರಮ ನಡೆಸಿದ್ದಾರೆ. ಇವರ ಬಗ್ಗೆ ಎಷ್ಟು ಹೇಳಿದ್ರು ನಾವು ಕಡಿಮೆ ಅನಿಸ್ತದೆ. ಯಾಕಂದರೆ ಇಲ್ಲಿ ಕನಿಷ್ಠ ಒಂದು 35 ಮಂದಿ ವೃದ್ಧಾಶ್ರಮ ಹೊಂದಿರುತ್ತಾರೆ. ಹಾಗೂ ಇದರಲ್ಲಿ ಹೆಣ್ಣು ಮಕ್ಕಳು ಆಮೇಲೆ ಗಂಡವರು ಎಲ್ಲ ಕೂಡಿ 35 ಮಂದಿ ಆಗ್ತಾರೆ. ಆಮೇಲೆ ಸ್ಟಾಫ್ ಒಂದು 4 ಮಂದಿ ಇದೆ. ಇಷ್ಟೆಲ್ಲ ಖರ್ಚನ್ನು ಹೊಂದಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇದರಂತ ಇವಾಗ ಹೇಗೆ ಮಾಡ್ಕೋತಾರೆ ಅಂದರೆ ನಮ್ಗೆ ಒಂದು ವಿಚಿತ್ರವಾದ ಸಂಗತಿ ಅನಿಸ್ತದೆ. ಅಮೇಝಿಂಗ್. ಯಾಕಂದರೆ ಇದರ ಖರ್ಚು ವೆಚ್ಚ ಎಲ್ಲ ಅವರೇ ನೋಡ್ಕೊತಿದ್ದಾರೆ. ಕೆಲವರು ಗಿಫ್ಟ್ ಕೊಟ್ಟಿದ್ದಾರೆ, ಕೆಲವರು ಇದು ಮಾಡ್ತಿದ್ದಾರೆ. ಇದಕ್ಕೆ ನಾವೊಂದು ರಿಕ್ವೆಸ್ಟ್ ಏನು ಮಾಡ್ಕೊಂಡ್ರೆ ನಮ್ಮ ಕರ್ನಾಟಕ ಜನತೆದಾಗಿ ಇವ್ರಿಗೆ ಒಂದು ಏನಾದ್ರು ಒಂದು ಸಪೋರ್ಟ್ ಮಾಡಿ ಇವರಿಗೆ ಇದು ಮಾಡಿರಿ ಅಂತ ನಾವು ಬಿಜಾಪುರ ಜನತೆಗಾಗಲಿ ಮತ್ತು ಇಲ್ಲಿ ಬಾಲ್ಕೋಟ್ ಮಂದಿ ಅದಾರೆ, ಬಾಲ್ಕೋಟ್ ಜನತೆಗಾಗಲಿ ಇನ್ನೂ ಹೇಳ್ತಿಲ್ಲ. ಇಲ್ಲಿ ಏನಾದ್ರು ಒಂದು ಸಪೋರ್ಟ್ ಮಾಡಿರಿ, ಏನಾದ್ರು ಒಂದು ಇದು ಮಾಡಿರಿ. ಇಲ್ಲಿ ಏನು ಬಡ್ಡೆ ನಾವು ಯಾವ ಥರ ಮಾಡಿದ್ದೀವಿ, ಪ್ರತಿಯೊಂದು ಯಾವುದೋ ನಿಮ್ಮ ಕಾರ್ಯಕ್ರಮದಲ್ಲಿ ಸಂತೋಷದ ವಿಷಯ ಆಗಲಿ ಇಲ್ಲಿ ಬಂದು ಹಂಚ್ಕೊಂಡು ಇದು ಮಾಡ್ಯಾರೆ, ಅದು ಸಂತೋಷ ಡಬಲ್ ಆಗ್ತದೆ ಅಂತ ಒಂದು ವಿಚಾರ ಇದೆ. ಇಷ್ಟು ಹೇಳಿ ನಾವು ಒಂದು 2 ಮಾತು ಸರ್, ಈ ವೃದ್ಧಾಶ್ರಮಕ್ಕೆ ಐತಲ್ಲ, ರಾಜಕಾರಣಿಗಳೇ ಆಗಲಿ ಯಾರು ಹಿರಿಯ ಅಧಿಕಾರಿಗಳು ಯಾರು ಭೇಟಿ ನೀಡಿದ್ದಾರೆ? ಅದು ನನಗೂ ಇದು ಏನು ಗೊತ್ತಿಲ್ಲ ಸರ್. ಯಾಕಂದ್ರೆ ಇದರದ್ದು ಯಾರು ಫೌಂಡೇಶನ್ ಶಶಿಧಾಮ್ ಫೌಂಡೇಶನ್ ಅಲ್ಲ, ಅವ್ರಿಗೂ ಗೊತ್ತಿಲ್ಲ. ತಮ್ಮ ಹೆಸರು? ನನ್ನ ಹೆಸರು ಮುಸ್ತಫಾ ಆರ್ಮಿ ಅಂತ, MMDC. अरे बुजुर्गों को खाना वगैरह अन्नपूर्णा मैडम ने सबको खिलवाया है। जैसे कि उनका आज बर्थडे था, जन्मदिन, तो उन्होंने सोचा यहाँ वहाँ क्यों सेलिब्रेट किया जाए, क्यों ना ऐसे बुजुर्गों का ख्याल रखा जाए। और उन्होंने इसको आगे भी बढ़ाने के लिए कुछ प्लान्स किए हुए हैं। तो मायावी फाउंडेशन के ज़रिए कुछ करने की कोशिश कर रहे हैं। बुजुर्गों को, यतीमों को, जैसे आधे लोग होते हैं, सारे लोगों का ख्याल रखा जा रहा है। तो आज उनके बर्थडे के ज़रिए से
कोशिश जो है शुरुआत हो चुकी है। नाम बोला। मेरा नाम मोहम्मद जुनैद शेख है। ಓಕೆ. ಮಾಯಾವಿ ಫೌಂಡೇಶನ್ ವತಿಯಿಂದ ನಾವು ಪ್ರತಿ ಸಲ ಒಂದೊಂದು ಸೆಲೆಬ್ರೇಷನ್ ಮಾಡ್ತೀವಿ. ಬಟ್ ಇವತ್ತು ನನ್ನ ಬರ್ತಡೇ ಆಚರಿಸಕ್ಕೆ ಬಂದೀವಿ ಒಂದು ಆಶ್ರಮಕ್ಕೆ. ಇವತ್ತೇನಿಲ್ಲ, ನನ್ನ ಒಂದು ಸಣ್ಣ ಸೇವೆಯಿಂದ ಒಂದು ಉಪಹಾರ ನಾವೇ ತಯಾರಿಸಿ ತಗೊಂಡು ಬಂದ್ವಿ. ಈ ಖುಷಿ ಕ್ಷಣನ ಇಲ್ಲಿ ಖುಷಿಯನ್ನು ಆಚರಿಸ್ಬೇಕಂತ ಬಂದಿದ್ದೀನಿ. ಅಜ್ಜ ಅಜ್ಜಿಗಳೆಲ್ಲರಿಗೂ ಭೇಟಿ ಆಗಿ ಬಂದೀನಿ. ನಿಮಗೂ ಈ ಥರ ಖುಷಿ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಯಾವಿ ಫೌಂಡೇಶನ್ ವತಿಯಿಂದ ನೀವು ಯಾವ ಥರ ಈ ಥರ ಮಾಡ್ಬೇಕಂತ ಆಸೆ ಇತ್ತಂದ್ರೆ ನೀವು ಬರ್ಬೋದು. ಥ್ಯಾಂಕ್ ಯು. ಮೇಡಮ್, ಇದು ಅಲ್ಲ, ಇಲ್ಲಿ ಬರ್ತಡೇ ಆಚರಣೆ ಮಾಡೋದು ಇದು ಮೊದಲನೇ ಸಲ ಆಚರಣೆ ಮಾಡತ್ತಿರೋ ಪ್ರತಿ ವರ್ಷ ಅದರ ಬೇರೆ ಬೇರೆ ಕಡೆ ಆಚರಣೆ ಮಾಡೋದು ಈ ರೀತಿ ನಂಗೆ ಬುದ್ಧಿ ಬಂದಾಗ ಹಿಡಿದು ಈ ತರ ಮಾಡ್ಬೇಕಂತ ನಂಗೆ ಈಗೀಗ ಅನ್ಸಲ್ಲ. ಈಗ ಗೊತ್ತಾಗತ್ತೈತ್ರಿ. ಮೊದಲು ಹ್ಯಾಂಗ್ ಮಾಡಿವಂತ ಅಷ್ಟೆಲ್ಲ ಗೊತ್ತಿಲ್ರಿ. ಬಟ್ ಈಗ ಬುದ್ಧಿ ಬಂದಾಗ ಈ ತರಾನೇ ನಾವು ಸೆಲೆಬ್ರೇಷನ್ ಮಾಡೋದು. ಮೇಡಮ್, ಅಂದ್ರೆ ಈಗ ಇಲ್ಲಿ ವೃದ್ಧಾಶ್ರಮದಲ್ಲಿ ಬಂದಿದ್ರಿ, ಬಟ್ ಇವರಿಗೆಲ್ಲ ವೃದ್ಧಾಶ್ರಮದಲ್ಲಿ ನೋಡಿದ ಮೇಲೆ ನಿಮ್ಗೆ ಅಭಿಪ್ರಾಯ ಇವಾಗ ಏನು ಅನಿಸ್ತಾ ಇದೆ? ನಂಗೆ ಖುಷಿ ಆಗೋದು. ಎಲ್ಲ ಒಂದು ಮುಗ್ಧ ಮನಸ್ಸು ಎಷ್ಟು ಚಲೋ ಅನಿಸ್ತೈತಿ ನಂಗೆ. ಅವ್ರು ನಂಗೆ ನೋಡೋಣ ಒಮ್ಮೆ ಸ್ಮೈಲ್ ಕೊಟ್ಟಿರಿ. ಅದೆಲ್ಲ ಬೇರೆ ಕಡೆಯಿಂದ ಅಷ್ಟೆಲ್ಲ ಬರಂಗಿಲ್ರಿ. ಅವ್ರು ನಮ್ಗೆ ನೋಡೋಣ ಬರ್ತಡೇದೇನು ಅವ್ರು ಸ್ಮೈಲ್ ಕೊಡ್ತಾರಲ್ರಿ, ಅವ್ರ ವಿಶ್ ಅದೇ ನಮಗೆ ಆಶೀರ್ವಾದ. ಖುಷಿ ಮನಸ್ಸಿಂದ ಬರ್ತೀವಿ. ಬರ್ರಿ ಇಲ್ಲಿ ನೋಡ್ರಿ, ಎಷ್ಟು ಕ್ಲೋಸ್ ಒಮ್ಮೆ ಯಾರಾಗ್ತಾರೆ ಹೇಳ್ರಿ. ಈಗ ಒಮ್ಮೆ ಬರೋಣ. ನನ್ನ ಹೆಸರು ಅನ್ನಪೂರ್ಣ ರೀ. ನಿಮ್ಮ ಹೆಸರು? ಮಾದೇವಿ. ಲಕ್ಷ್ಮೀಕಾಂತ್ ಕಾಳೆ ಅಂತೇಳಿ ಮಾಯಾ ಫೌಂಡೇಶನ್ ಡೈರೆಕ್ಟರ್ ನಾನು. ನಮ್ಮ ಫೌಂಡೇಶನ್ ಸದಸ್ಯ ಆದ ಅನ್ನಪೂರ್ಣ ಪಾಟೀಲ್ ಮೇಡಮ್ರ ಹುಟ್ಟುಹಬ್ಬದ ಸಲುವಾಗಿ ಇಲ್ಲಿ ನಾವು ಶಶಿಧಾಮ್ ಫೌಂಡೇಶನ್ ಬಂದಿದ್ದೇವೆ. ಆ ಮೇಡಮ್ರ ಬರ್ಡೇನ ಇಲ್ಲಿ ಜಸ್ಟ್ ಒಂದು ಸಣ್ಣ ಇದು ಮಾಡಾಗಿತ್ತು, ದೊಡ್ಡದೇನು ಮಾಡತ್ತಿಲ್ಲ. ಇಲ್ಲೆಲ್ಲ ನಾವು ಇದು ವೃದ್ಧಾಶ್ರಮ ಬಂದೇವು ನಾವು. ಇಲ್ಲೆಲ್ಲ ಅವರು ಎಲ್ಲ ನೋಡಿದ್ರೆ ಮಾತಾಡಿದ್ದಾರೆ. ಅವರೆಲ್ಲ ನಮ್ಗೆ ಒಂಥರ ಕೇಟ್ ಅನ್ಸಾತಾರೆ. ಅವರು ಮಕ್ಕಳೆಲ್ಲ ಬಿಟ್ಟು ಹೋಗ್ಯಾರ. ಅವರು ಗಂಡ ಹೆಂಡತಿಬ್ರು ಕೆಲಸ ಮಾಡೋದ್ನಾಗ ಅವ್ರು ನೋಡ್ಕೊಳಕ್ಕೆ ಇಲ್ಲ. ಬಟ್ ಅದೆಲ್ಲ ನೋಡ್ಕೊಂಡು ಕೇಟ್ ಅನ್ಸತ್ತೆ. ನಾವು ಈ ಥರ ಬರ್ಡೇನ ಎಲ್ಲರೂ ಇಲ್ಲಿ ಆಚರಿಸ್ಬೇಕಂತೇಳಿ ನಮ್ಮ ಮಾಯಾ ಫೌಂಡೇಶನ್ ಕೇಳ್ಕೊಳ್ಳಿ. ಸರ್, ಮಾಯಾವಿ ಫೌಂಡೇಶನ್ ಮತ್ತು ಸೋಷಿಯಲ್ ಆಕ್ಟಿವಿಟೀಸ್ ಮತ್ತು ಯಾವ ಸರ್, ನಮ್ಮ ಮಾಯಾ ಫೌಂಡೇಶನ್ ಕಡೆಯಿಂದ ನಾವು ಫ್ರೀ ಎಜುಕೇಷನ್ ಮಾಡಾಕ್ತೀವಿ. ಆಮೇಲೆ ಎಲ್ಲರೂ ಭಿಕ್ಷುಕರು ಇರ್ತಾರಲ್ಲ, ಅವರು ಎಲ್ಲರೂ ಬಿಡ್ಕೋತಾರೆ, ಅವ್ರಿಗೆ ಅನ್ನ ಪ್ರಸಾರ ಮಾಡ್ತೇವೆ. ಒಂದು ಮೆಡಿಸಿನ್ ಕೊಡಾಕ್ತೇವೆ. ಇನ್ನೂ ಅನೇಕ ಅದಾವೆ ಸರ್. ಗೋಶಾಲೆ ಐತ್ರಿ, ಇನ್ನೂ ಭಾಳ ಅದ ಸರ್. ಇದ್ರದ್ದು ಖರ್ಚು ವೆಚ್ಚ ಯಾವ ರೀತಿ ಕರೆಕ್ಟ್ ಮಾಡ್ತಾರೆ? ಖರ್ಚು ವೆಚ್ಚ ನಾವೇ ಮಾಡತ್ತೇವೆ ಸರ್. ಫೋನ್ ಮಾಡತ್ತೀವಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಅದಾರೆ, ಅವರೆಲ್ಲ ಸ್ವಲ್ಪ ಹಾಕ್ತಾರೆ, ಎಲ್ಲರೂ ಕೂಡ ಮಾಡ್ತೀವಿ. ಮತ್ತು ಇದ್ರದ್ದು ಯಾರಾದರೂ ರಾಜಕಾರಣಿಗಳಾಗಲಿ ಮತ್ತು ಸರ್ಕಾರಗಳ ಯಾವುದಾದ್ರು ಅನುದಾನ ಇಲ್ಲ ಸರ್, ಇಲ್ಲಿವರೆಗೆ ನಮ್ದು ಹೊಸ ಐತ್ರಿ. ಇಲ್ಲಿವರೆಗೆ ನಮ್ಮ ಯಾವ ರಾಜಕಾರಣ ನಮ್ಗೆ ಸಪೋರ್ಟ್ ಮಾಡಿಲ್ಲ. ಅವ್ರು ನಮ್ಗೆ ಬಂದಿಲ್ಲ. ನಾವೇ ಓನಾಗಿ ಎಲ್ಲ ಮಾಡ್ತಿದ್ದೇವೆ. ನಮ್ಮ ಕೈಲೇ ಮಾಡಾಕ್ತೀವಿ. ಸರ್, ಇದು ಕಟ್ಟಡ ಸ್ವಲ್ಪ ಏನು ಬಾಡಿಗೆ ಇದೆ? ಇದು ಬಾಡಿಗೆ ಐತಿ. ಎಷ್ಟು ಬಾಡಿಗೆ ಸರ್? 75,000. ಈ ಕಟ್ಟಡ ಏನೈತ್ರಿ ಶಶಿರಾಮ್ ಫೌಂಡೇಶನ್ ಐತ್ರಿ. ನಾವು ಮಾಯಾ ಫೌಂಡೇಶನ್ ಇದು 2021-22ಕ್ಕೆ ರನ್ನಿಂಗ್ ಐತ್ರಿ. ಇದ್ರ ಮೇನ್ ಉದ್ದೇಶ ಅಂದ್ರೆ ಶಶಿಕಲಾ ಮೇಡಮ್ ಅಂತ ಅದಾರೆ. ಅವ್ರ ಆಶೆ ಆಗೈತ್ರಿ ವೃದ್ಧಾಶ್ರಮ ಮಾಡ್ಬೇಕಂತೇಳಿ. ಬಟ್ ಅವ್ರ ಆಶೆನ ಅವ್ರ ಯಜಮಾನ್ರು ಪೂರ್ತಿ ಮಾಡ್ಯಾರ. ಅವ್ರ ಹೆಸರು ಬಾಲು ಜಗದಾಳೆ ಅಂತೇಳಿ. ಆ ಜಗಳ ಸರ್ ಅವ್ರ ಮಗಳು ಸಪೋರ್ಟ್ ಆಗಿ ನಿಂತು ಇಷ್ಟೆಲ್ಲ ಮಾಡ್ಕೊಂಡು ಹೊಂಟಾರ. ಅವ್ರ ಹೆಸರು ಐಶ್ವರ್ಯ. ಸರ್, ಅವರಲ್ಲಿ ಇಲ್ಲಿ ಇರ್ತಾರೆ? ಹಾಂ, ಇಲ್ಲಿ ಇರ್ತಾರೆ ಸರ್. ಅವ್ರು ಸ್ವಲ್ಪ ಕೆಲಸಗಳು ಹೊರಗೆ. ಸರ್, ತಮ್ಮ ಹೆಸರು? ಯಾರು? ನಿಮ್ಮ ಹೆಸರು? ಲಕ್ಷ್ಮೀಕಾಂತ್ ಕಾಳೆ ಅಂತೇಳಿ, ಮಾಯಾ ಫೌಂಡೇಶನ್ ಡೈರೆಕ್ಟರ್. ನಮಸ್ಕಾರಗಳು. ಇಲ್ಲಿ ನಾವು ಶಶಿಧಾಮ ಫೌಂಡೇಶನ್ಗೆ ಬಂದ ಉದ್ದೇಶ ಏನಂತಂದ್ರೆ, ನಮ್ಮ ಮಾಯಾವಿ ಫೌಂಡೇಶನ್ ಡೈರೆಕ್ಟರ್ ಅಂತ ಅನ್ನಪೂರ್ಣ ಮೇಡಮ್ ಅವ್ರ ಬರ್ತಡೇಗೋಸ್ಕರ ನಾವು ಇವತ್ತು ವೃದ್ಧಾಶ್ರಮಕ್ಕೆ ಬಂದಿದ್ದೆವು. ಇದಕ್ಕೆ ಬಂದೇವು ಅಂದ್ರೆ ಎಲ್ಲರೂ ಬರ್ತಡೇಗಳು ಹೆಂಗೆ ಆಚರಣೆ ಮಾಡ್ತಾರೆ ಅಂದ್ರೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬರ್ತಡೇನು ಆಚರಿಸ್ತಾರೆ. ಅದು ಆ ರೊಕ್ಕವನ್ನು ಪೋಲಾಗದಂಗೆ ಆಗಬಾರ್ದು ಹೇಳಿಗೋಸ್ಕರ ಅದು ಎದಕ್ಕೂ ಯೂಸ್ ಇಲ್ಲ. ಅನ್ನೆಸರಿ ರೊಕ್ಕನ ಹಾಳಾಗ್ತದೆ. ಹೌದಲ್ಲ? ನಾವು ಮಾಡೋ ಉದ್ದೇಶ ಹೆಂಗಿರ್ಬೇಕು, ನಮ್ಮ ಬರ್ತಡೇ ಸೆಲೆಬ್ರೇಷನ್ ಹೆಂಗೆ ಮಾಡ್ಬೇಕಾದ್ರೆ 4 ಮಂದಿಗೆ ಸ್ಫೂರ್ತಿ ಆಗಬೇಕು. ಅದರಿಂದ ನಾವು ಏನು ಖರ್ಚು ಮಾಡ್ತೇವಲ್ಲ ನಮ್ಮ ದುಡ್ಡನ್ನು ಪೋಲಾಗದೆ ತಿರಿಯಾಗಿ ನಮ್ಮ ಬರ್ತಡೇನು ಆಚರಿಸಿಕೊಳ್ಬೇಕು. ಆಗೋಸ್ಕರ ಮಾಯಾವಿ ಫೌಂಡೇಶನ್ ವತಿಯ ಡೈರೆಕ್ಟರ್ ಆದಂಥ ಅನ್ನಪೂರ್ಣ ಮೇಡಮ್ ಅವರು ಇವತ್ತು ವೃದ್ಧಾಶ್ರಮ ಬಂದ ಉದ್ದೇಶ ಏನಂತಂದ್ರೆ, ಅವ್ರ ಮಕ್ಕಳನ್ನು ಬಿಟ್ಟು ಹೋಗಿರ್ತಾರೆ. ಅವ್ರಿಗೆ ಮಕ್ಕಳು ತಿನ್ನಲ್ಲ ಅಂತೇಳಿ ಅವ್ರು ವೃದ್ಧಾಶ್ರಮ ಸೇರಿರ್ತಾರೆ. ಅವರಿಗೆ ಪ್ರೀತಿ, ಮಕ್ಕಳ ಒಂದು ಪ್ರೀತಿ ವಾತ್ಸಲ್ಯ ಬಾಂಧವ್ಯ ಅವ್ರಿಗೆ ಸಿಗೋದಿಲ್ಲ. ಆ ಸಿಗಲಾರಿಗೋಸ್ಕರ ಅವರೊಂದು ಮನೋಭಾವ ಮತ್ತು ಅವ್ರ ತಂದೆ ತಾಯಿ ಬೆಳೆಸತಕ್ಕಂಥ ದಾರಿ ಒಳ್ಳೇದಿರೋದ್ರಿಂದ
ಮಾಯಾವಿ ಫೌಂಡೇಶನ್ ವತಿಯಿಂದ ಡೈರೆಕ್ಟರ್ ಆದಂಥವರು ಶಶಿಧಾಮ ಅನ್ನೋ ಫೌಂಡೇಶನ್ ಇದ್ದಂಥ ವೃದ್ಧಾಶ್ರಮ ಏನಿಲ್ಲ, ಹೆಣ್ಣು ಮಕ್ಕಳು ಅವು ಅಪ್ಪ ತಂದೆ ತಾಯಿ ಅಕ್ಕ ತಂಗಿ ಅದಾರ, ಅವ್ರು ಕೂಡ ಅವರು ಒಂದು ಮನಿ ಫ್ಯಾಮಿಲಿ ಅಂತ ತಿಳ್ಕೊಂಡು ಮತ್ತು ಅವರು ಕೂಡ ಆಚರಣೆ ಮಾಡಕ್ಕೆ ಬಂದಾರ. ಅವ್ರಿಗೆ ಮೊದಲು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ. ಇಂಥ ಒಂದು ಮನೋಭಾವ ಬೆಳೆಸೋದು ಎಲ್ಲರೂ ಕಮ್ಮ. ಅವ್ರು ಬೆಳೆಸೋದಾರ ಅವ್ರ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟರಂತೆ ಒಂದು ಉದ್ದೇಶ ಒಳ್ಳೇದು. ಹಿಂಗೆ ಯಾವುದೇ ಬರ್ತಡೇ ಮಾಡ್ಕೊಳ್ಳಿ ಇಂಥ ಒಂದು ಅವ್ರು ವೃದ್ಧಾಶ್ರಮ ಅದಾರ ಅಂತ ಅಂದ್ಬಳಕ ಅವ್ರ ಮಕ್ಳು ಇಲ್ಲಾರಕ್ಕೆ ಸುಗೋಸ್ಕರ ಅದಾರ. ಏನೋ ಅವ್ರು ಕೋಟ್ಯಾಂತರ ರೂಪಾಯಿ ಗಳಿಸಿ ಅವ್ರಿಗೆ ಸಾಲಿ ಕಲಿಸಿ ಹೊರದೇಶಕ್ಕೋ ಇನ್ನೊಂದು ಕಂಪ್ನಿಯೋ ITBT ಕಂಪ್ನಿಗೆ ಹೋಗಿರ್ತಾರೆ. ಮಕ್ಕಳ ಹಳೆದಿರ್ತಾರೆ ತಂದೆ ತಾಯಿ. ಮಕ್ಕಳು ದೊಡ್ಡವರಾದ ನಂತರ ಬರೀ ರೊಕ್ಕದಿಂದ ಹೆಂಡತಿಯವ್ರ ಮಾತು ಕೇಳ್ಕೋತ ಹೋಗಬಾರ್ದು. ತಂದೆ ತಾಯಿ ಯಾರಂತಂದ್ರೆ ಮೊದಲ ದೇವರು, ತಂದೆ ತಾಯಿ ಮೊದಲ ದೇವರು. ಇವತ್ತು ಎಷ್ಟೋ ಜನ ನಾನು ಹಿಡ್ಕೊಂಡು ಹೇಳ್ತೀನಿ, ಎಷ್ಟೋ ಜನ ಒಯ್ದು ಕೋಟಿಗಟ್ಟಲೆ ರೊಕ್ಕ ದೇವ್ರ ಹುಂಡಿಗೆ ಹಾಕ್ತಾರೆ. ಆ ಹುಂಡಿ ಹಾಕುವ ಬದಲಿನ ತಂದೆ ತಾಯಿ ದೇವ್ರಂತ ಪೂಜೆ ಮಾಡಿದ್ರೆ ಇವತ್ತಿನ ಮಾನವ ಜನ್ಮಕ್ಕೆ ಹುಟ್ಟಿದವ್ರು ಸ್ವಾರ್ಥಕ ಆಗ್ತದೆ ಏನ್ರಿ. ಅದಕ್ಕೆ ಇದೊಂದು ನಮ್ಮ ಫೌಂಡೇಶನ್ ಸಂಸ್ಥಾ ವತಿಯಿಂದ, ಮಾಯಾವಿ ಫೌಂಡೇಶನ್ ಸಂಸ್ಥಾ ವತಿಯಿಂದ ನಮ್ಮ ಡೈರೆಕ್ಟರ್ ಮೇಡಮ್ ಆದಂಥ ಅನ್ನಪೂರ್ಣೇಶ್ವರಿ ಮೇಡಮ್ ಅವರು ಮಾಡಿದ್ದು ಒಂದು ಒಳ್ಳೆ ಶ್ಲಾಘನೀಯ ವಿಷಯ. ಹೀಗೆ ಎಲ್ಲರೂ ಅದೊಂದು ಹುಟ್ಟುಹಬ್ಬ ಇಂಥ ವೃದ್ಧಾಶ್ರಮವು, ಅನಾಥಾಶ್ರಮವು, ಅಂಧ ಮಕ್ಕಳು ಭಾಳ ಜನ ಅದಾರ ಬಿಜಾಪುರದಲ್ಲಿ. ಇದಕ್ಕೆ ಸರ್ಕಾರನೂ ಸ್ಫೂರ್ತಿ ಕೊಡಾಕತ್ತಿಲ್ಲ. ಈಗ ಜಗದಾಳಂತ ಮೇಡಮ್ ಅವರು ಅವ್ರಿಗೆ ಮೊದಲು ನಾವು ಕೋಟಿ ಕೋಟಿ ಧನ್ಯವಾದಗಳು ಹೇಳಬೇಕು. ಯಾಕಂತಂದ್ರೆ ಅವ್ರಿಗೆ ತಂದೆ ತಾಯಿ ಅನ್ನೋದು ಏನದನ್ನು ಗೊತ್ತೈತೆ ಈ ಶಶಿಧಾಮ ಅನ್ನೋ ಫೌಂಡೇಶನ್ ಮಾಡಿದ್ದಾರೆ, ಹೌದಲ್ರಿ. ಇದಕ್ಕೋಸ್ಕರ ಮೊದಲು ಅವ್ರಿಗೆ ಕೃತಜ್ಞತೆ ಹೇಳ್ತಾ ಇದ್ದಂಥ ತಂದೆ ತಾಯಿಗಳು ನನ್ನ ವಂದನೆಗಳು ಹೇಳ್ತಾ ಮತ್ತು ನಮ್ಮ ಮಾಯಾವಿ ಫೌಂಡೇಶನ್ ವತಿಯಿಂದ ಹುಟ್ಟುಹಬ್ಬ ಆಚರಿಸ್ಕೊಂತ ನಮ್ಮ ಅನ್ನಪೂರ್ಣ ಮೇಡಮ್ ಅವರಿಗೆ ಧನ್ಯವಾದಗಳು. ಇಲ್ಲಿ ತನಕ ನೀವು ನಮಗೆ ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೂ ನಿಮಗೂ ಕೂಡ ಮೀಡಿಯಾದವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಶಂಕರ್ ಕಪ್ಪಾಡಿ ಗ್ರೇಟ್. ಯಾಕಂದ್ರೆ ಒಂದು ಬರ್ತಡೇ ದಿನ ಈ ಥರ ಸೆಲೆಬ್ರೇಷನ್ ಮಾಡತ್ತಿರೋದ್ರೆ ಒಂದು ಗ್ರೇಟ್. ಈ ಥರ ಇನ್ನೊಬ್ರದ್ದು ಇಲ್ಲೇ ಬರ್ತಡೇ ಇದನ್ನ ಇಟ್ಟರೆ ಇಲ್ಲಿ ಒಂದು ಅನಾಥಾಶ್ರಮ ಆಗಲಿ, ಒಂದು ವೃದ್ಧಾಶ್ರಮ ಆಗಲಿ ಬಂದ್ ಮಾಡೋದ್ರಿಂದ ಒಂದು ಚಲೋ ಆಗುತ್ತೆ. ಅಲ್ಲಿ ಈ ಥರ ನಮ್ಮ ಥರ ಹುಡುಗರಾಗಲಿ, ವಯಸ್ಸಾದವರಾಗಲಿ ಏನು ಮಾಡ್ತಾರೆ, ಇಲ್ಲಿ ಹೊರಗಡೆ ಹೋಗಿ ಅಲ್ಲಿ ಎಂಜಾಯ್ ಮಾಡೋದಾಗಲಿ, ಅಲ್ಲಿ ಇದು ಮಾಡೋದು ಆ ಥರ ಆಗಬಾರ್ದು. ಇಲ್ಲಿ ಎಲ್ಲ ಬಂದಾಗಬೇಕಂತೇಳಿ ನಾವು ಹೇಳ್ತೀವಿ. ಮಾಡಲಿ ಬಿಡಲಿ ಸಿಗಂದಿರ್ತದೆ. ಬಟ್ ಈ ಥರ ಒಂದು ವೃದ್ಧಾಶ್ರಮ ಆಗಲಿ, ಅನಾಥಾಶ್ರಮ ಆಗಲಿ ಇಲ್ಲಿ ಬಂದು ಒಂದು ಸ್ವಲ್ಪ ಇವ್ರಿಗೆ ಸ್ವಲ್ಪ ಊಟ ಹಾಕೋದಾಗಲಿ, ಒಂದು ಸ್ವಲ್ಪ ಅವ್ರಿಗೆ ಏನು ಬೇಕು ಅದು ಇದಾದ್ರೆ ಒಳ್ಳೇದಾಗುತ್ತೆ ಕೇಳ್ಕೊಂಡು ಹೇಳ್ತೀವಿ. ಬಟ್ ಇವರು ಇದೇನು ಅನ್ನಪೂರ್ಣ ಅವರ ಬರ್ತಡೇ ದಿನ ಇದೇನು ಸೆಲೆಬ್ರೇಷನ್ ಮಾಡಿದಾರಲ್ರಿ, ಫಸ್ಟ್ ಟೈಮ್ ನಾವು ಈಗ ಬಂದಿದ್ದೀನಿ. ವಿಶಾಲ್ ಅವ್ರ ಬ್ರದರ್ ನೋಡಿ ಇದೊಂದು ಆಗ್ಬೇಕಂತ ಇವಾಗ ಹೇಳ್ತಾರೆ. ಪ್ರತಿಯೊಬ್ಬರಿಗೆ ಈ ಥರ ಆಗಬೇಕು. ನಮ್ಮದೇ ಆಗಲಿ ಬರ್ತಡೇ ನಿಮ್ಮದೇ ಆಗಲಿ ಯಾರ್ದೋ ಒಂದು ಆದ್ರೂ ಒಂಥರ ಗ್ರೇಟಾಗಿ ಸೆಲೆಬ್ರೇಷನ್ ಮಾಡಬೇಕು. ಅಲ್ಲಿ ಇಲ್ಲಿ ಗ್ರೇಟಾಗಿ ಸೆಲೆಬ್ರೇಷನ್ ಮಾಡೋದು ಇಂಥಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಇಷ್ಟೇ ನಮ್ಗೆ ಇದು ಮಾಡ್ತೀವಿ. ಸಿದ್ದು ಸರ್ಪೆ ಅಂತ ಸರ್, ಆದರೆ ಹೊರಗಡೆ ದುಡ್ಡು ಖರ್ಚು ಮಾಡಿ ಪಾರ್ಟಿ ಮಾಡಿ ಆ ರೀತಿ ಐತಲ್ಲ, ದುಡ್ಡು ಹಾಳು ಮಾಡೋದಕ್ಕಿಂತ ವೃದ್ಧಾಶ್ರಮ ಆಗಲಿ ಅನಾಥಾಶ್ರಮದಲ್ಲಿ ಬರ್ತ್ಡೇ ಆಚರಣೆ ಮಾಡೋದ್ರಿಂದ ಅವರಿಗೆ ಅನುಕೂಲ ಆಕತಿ ಮತ್ತು ಅವರಿಗೆ ಒಂದು ಹೊರಗಿನವ್ರದ್ದು ಪ್ರೀತಿ ಸಿಗೋ ಉದ್ದೇಶ. ಈಗ ನಿಮ್ಗೆ ಫಸ್ಟ್ ಕ್ವಶನ್ ಅದನ್ನೇ ಹೇಳಿದೆ ನಾನು. ಅಲ್ಲಿ ಇಲ್ಲಿ ಬರ್ತಡೇ ಪಾರ್ಟಿ ಆಗಲಿ ಹೊರಗಡೆ ಇದು ಮಾಡೋದು ಅಂತಲ್ಲೆಲ್ಲ ಬೇಡ ಅಂತೇಳಿ ಈ ಥರ ಒಂದು ಒಳಗಡೆ ವೃದ್ಧಾಶ್ರಮ ಇರೋ ಒಂದು ಮಾಡಿದ್ರೆ ಒಳ್ಳೇದಾಗತ್ತೆ. ಅವರೆಲ್ಲ ಟಿವಿ ಚಾನಲ್ ಆಗಲಿ ಅಥವಾ ಇದು ಏನು ತಿಳ್ಕೊಂಡು ಇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ಬಟ್ ಇದನ್ನೆಲ್ಲ ಹೊರಗಡೆ ಮಾಡೋದೆಲ್ಲ ಬಂದಾಗಬೇಕು. ಈ ಥರ ಒಂದು ಒಳ್ಳೇದಾಗಲಿ ಅಂತ ನಾವು ಇದು ಮಾಡ್ತೇವೆ. ಸೇವಾ ಮಾಡಿದ್ರೆ ಒಳ್ಳೇದಾಗುತ್ತೆ. ಸರಿ ಸರ್, ಸಿದ್ದು ಸರ್ಪಳಿ ಅಂತ ಹೇಳ್ರಿ. ಬಟ್ ಯಾರೋ ಆಗಲಿ ಅವ್ವ ಅಪ್ಪನಾಗಲಿ ಅಕ್ಕ ತಂಗಿನಾಗಲಿ ಈ ಥರ ಬಿಟ್ಟು ಹೋಗೋದು ತಪ್ಪತ್ತ. ಹೊರಗಡೆ ನಾವು ಆ ಥರ ಎಂಜಾಯ್ ಮಾಡ್ಕೊತೋದ್ರೆ ಹಿಂಗೆ ಬಿಟ್ಕೊತ ಹೋಗೋದಾಗತ್ತೆ. ನಾವು ಅದೆಲ್ಲ ಇವತ್ತು ನಾ ಪಾರ್ಟಿ ಮಾಡಿದೆ, ಬಿಟ್ಕೊತ ಹೋಗ್ಬಿಡ್ತೀನಿ, ಅವ್ವ ಅಪ್ಪನ ಬಿಡ್ತೀನಿ, ಹೋಗ್ಬಿಡ್ತೀನಿ. ಇನ್ನೊಬ್ರು ಯಾರು ಇನ್ನು ಬರಲ್ರಿ. ಈಗ ನಾನೇ ಅದನ್ನೆಲ್ಲ ಡ್ರಿಂಕ್ಸ್ ಮಾಡೋದು ಬಿಟ್ಟು ಇನ್ನೊಂದೆಲ್ಲ ಬಿಟ್ಟು ಪಾರ್ಟಿ ಮಾಡೋದು ಬಿಟ್ಟು ಎಲ್ಲ ಕರೆಕ್ಟಾಗಿ ಇಂಥ ವೃದ್ಧಾಶ್ರಮ ಇದು ಮಾಡ್ಕೊತ ಹೋಗಿ ನೋಡಿದ್ರೆ ಯಾರು ಈ ಥರ ಬರಲ್ಲ. ಈ ಥರ ಒಂದು ಹೇಳ್ತೀನಿ ಸರ್, ಅಷ್ಟೇ. ಹೆಸರು ಸಿದ್ದು ಅಂತೇಳಿ ಸರ್, ಸಿದ್ದು ಸರ್. ಮಾಡತ್ತಾರ್ರಿ. ಹಾಂ
ಸಂಜೀವನಿ. Very wish you happy birthday. ಥ್ಯಾಂಕ್ ಯು ರೀ. ಎಲ್ಲ ಚಲೋ. भिक्षां देहि च पार्वती ॐ सहना भवतु सहनौ भुनक्तु सह वीर्यं करवावहै तेजस्विनाम अधीतमस्तु महाविद्विषावहै ॐ शान्ति शान्ति शान्ति.